ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಶಿವಾಯ ಲಾಕ್ಸ್ ಪುತ್ತೂರು. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೊಂದು ಮೊಬೈಲ್ ಸೆಟ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದೇವೆ. ಈಗಿನ ದಿನಗಳಲ್ಲಿ ಮೊಬೈಲ್ ಅಂತೂ ತುಂಬ ಅಗತ್ಯವಾಗಿದೆ. ಹಾಗೆ ಮೊಬೈಲ್ನ ಸೆಟ್ಟಿಂಗ್ ಬಗ್ಗೆ ಕೆಲವು ನಮಗೆ ಗೊತ್ತಿರುತ್ತೆ, ಕೆಲವು ನಮಗೆ ಗೊತ್ತಿರಲ್ಲ. ಈ ವಿಡಿಯೋದಲ್ಲಿ ನೋಡಿ, ಡಾಟಾ ವಾರ್ನಿಂಗ್ ಅಂತೇಳಿ ಉಂಟು. ಅಂದರೆ ಮೊಬೈಲ್ನಲ್ಲಿ ನೋಟಿಫಿಕೇಷನಲ್ಲಿ ಕೆಲವು ಸಲ ಡಾಟಾ ವಾರ್ನಿಂಗ್ ಅಂತೇಳಿ ಬರುತ್ತೆ. ಅದರಿಂದ ಆಗುವ ಪ್ರಾಬ್ಲಮ್ ಏನಂತ ನಾನು ಹೇಳ್ತೇನೆ. ಸುಮಾರು 15 ವರ್ಷಗಳ ಹಿಂದೆ ನಾವು ರೀಚಾರ್ಜ್ ಮಾಡ್ಕೊಳ್ಬೇಕಾದ್ರೆ 255 ರುಪೀಸ್ ಮಾಡ್ತಿದ್ವಿ, 255 ರೂಪಾಯಿ. ಅದರಲ್ಲಿ ನಮಗೆ 1 GB ಡಾಟಾ ಸಿಗ್ತಾಯಿತ್ತು. ಏರ್ಟೆಲ್ ಇರಲಿ, ಐಡಿಯಾ ಇರಲಿ, ಯಾವುದೇ ಸಿಮ್ ಇರಲಿ. ಆ ಟೈಮಲ್ಲಿ ನಮಗೆ ಈ ಡಾಟಾ ವಾರ್ನಿಂಗ್ ಉಪಯೋಗ ಆಗ್ತಿತ್ತು. ಹೇಗೆ ಅಂದರೆ, ಅದು ನಾವು ಯೂಸ್ ಮಾಡುವ ಇಂಟರ್ನೆಟ್ಟನ್ನು ಕಂಪ್ರೆಸ್ ಮಾಡಿ ಕೊಡ್ತದೆ, ಅಂದರೆ ಸ್ಲೋ ಮಾಡಿ ಕೊಡ್ತದೆ ಇಂಟರ್ನೆಟ್ಟನ್ನು. ಆದ್ದರಿಂದ ನಮಗೆ ಆ 1 GB ಡಾಟಾ ಪ್ಯಾಕ್ ಇಡೀ ಒಂದು ತಿಂಗಳಿಗೆ ಬರ್ತಾಯಿತ್ತು ನಮಗೆ. ಈಗ 239 ರೀಚಾರ್ಜ್ ಅಥವಾ 299 ರೀಚಾರ್ಜ್ ಮಾಡಿಕೊಂಡ್ರೆ ನಮಗೆ ಡೈಲಿ 1.5 GB, 2 GB ಆ ಥರ ಡಾಟಾ ಪ್ಯಾಕ್ ಸಿಗ್ತಾ ಉಂಟು. ಹಾಗಾಗಿ ಈಗ ನಮಗೆ ಆ ಡಾಟಾ ವಾರ್ನಿಂಗ್ನ ಅಗತ್ಯ ಇಲ್ಲ. ಅಂದರೆ ಅದನ್ನು ಆಫ್ ಮಾಡ್ಕೊಳ್ಬೇಕು. ಯಾಕಂದರೆ ಆನ್ ಇದ್ದರೆ ನಮ್ಮದು ಇಂಟರ್ನೆಟ್ ತುಂಬ ಸ್ಲೋ ಆಗುತ್ತೆ, ಬಫರಿಂಗ್ ಆಗುತ್ತೆ. ಅದನ್ನು ನಾನು ಹೇಗೆ ಆಫ್ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಸ್ಯಾಮ್ಸಂಗ್ ಮೊಬೈಲ್, ವಿವೋ ಮೊಬೈಲ್, ಒಪ್ಪೋ ಮೊಬೈಲ್ ಹಾಗೂ ಇನ್ನಿತರ ಮೊಬೈಲ್ ಕಂಪನಿಗಳಲ್ಲಿ ಯಾವ ಥರ ಅದನ್ನು ಆಫ್ ಮಾಡಿಕೊಳ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸುವ. ಇದು ಸ್ಯಾಮ್ಸಂಗ್ ಮೊಬೈಲ್ನ ಸೆಟ್ಟಿಂಗ್. ನೋಟಿಫಿಕೇಷನ್ ಮೇಲಿಂದ ಕೆಳಗೆ ಇಳಿಬೇಕು. ಇಲ್ಲಿ ನೋಡಿ, ಡಾಟಾ ವಾರ್ನಿಂಗ್ ಅಂತ ಬರ್ತಾ ಉಂಟು. ಈಗ ಇದರಲ್ಲಿ ಇಂಟರ್ನೆಟ್ ತುಂಬ ಸ್ಲೋ ಆಗಿ ವರ್ಕ್ ಆಗ್ತಾ ಉಂಟು. ಇದನ್ನು ನೋಡಿ, ಏನು ಮಾಡಿದರೂ ರಿಮೂವ್ ಮಾಡಲಿಕ್ಕೆ ಆಗಲ್ಲ, ಕ್ಲಿಯರ್ ಮಾಡಲಿಕ್ಕೆ ಆಗಲ್ಲ. ಸೈಡ್ ಸ್ವೈಪ್ ಮಾಡ್ತಿದ್ದೇನೆ, ಕ್ಲಿಯರ್ ಆಗಲ್ಲ. ನೋಡಿ, ಅಲ್ಲೇ ಇರುತ್ತೆ. ಈಗ ಮೊಬೈಲ್ನ ಮೆನುವಲ್ಲಿ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಳ್ಬೇಕು. ಸೆಟ್ಟಿಂಗ್ಸ್ನ ಒಳಗಡೆ ಕನೆಕ್ಷನ್ಸ್ ಅಂತೇಳಿ ಇರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಬೇಕು. ಕನೆಕ್ಷನ್ಸಲ್ಲಿ ಹೋದಾಗ ಡಾಟಾ ಯೂಸೇಜ್ ಅಂತ ಹೇಳಿರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಬೇಕು. ಡಾಟಾ ಯೂಸೇಜ್ ಒಳಗಡೆ ಬಿಲ್ಲಿಂಗ್ ಸೈಕಲ್ ಆ್ಯಂಡ್ ಡಾಟಾ ವಾರ್ನಿಂಗ್ ಅಂತೇಳಿ ಇರುತ್ತೆ. ಸಿಮ್ 1 ಆ್ಯಂಡ್ ಸಿಮ್ 2 ಅಂತೇಳಿ ಇರುತ್ತೆ. ಸಿಮ್ 1 ಇದನ್ನು ಫಸ್ಟ್ ನಾವು ಓಪನ್ ಮಾಡಿಕೊಳ್ಳುವ. ಇಲ್ಲಿ ನೋಡಿ, ಸಿಮ್ 1 ಇದು ಓಪನ್ ಮಾಡಿದಾಗ ಈ ಥರ ಆಪ್ಷನ್ ಬರ್ತಾ ಉಂಟು. ಸೆಟ್ ಡಾಟಾ ವಾರ್ನಿಂಗ್, ಕೆಳಗಡೆ ಸೆಟ್ ಡಾಟಾ ಲಿಮಿಟ್. ಡಾಟಾ ವಾರ್ನಿಂಗ್ನ ಓಪನ್ ಮಾಡಿ ಅಲ್ಲಿ 1 MB ಅಂತೇಳಿ ಉಂಟು. ಅಲ್ಲಿ ನಾವು ಸೈಡಲ್ಲಿ MB ಅಂತೇಳಿ ಇರುತ್ತೆ, ಅದನ್ನು GB ಸೆಟ್ ಮಾಡ್ಕೊಳ್ಬೇಕು. GB ಸೆಟ್ ಮಾಡಿಕೊಂಡು 1000 GB ಅಂತ ಟೈಪ್ ಮಾಡಿ. ಡಾಟಾ ವಾರ್ನಿಂಗ್ ಮತ್ತು ಡಾಟಾ ಲಿಮಿಟ್ನ 1000 GB ಅಂತ ಸೆಟ್ ಮಾಡಿಕೊಂಡು ಫಸ್ಟಿಗೆ ಡಾಟಾ ಲಿಮಿಟ್ನ ಆಫ್ ಮಾಡ್ತೇನೆ, ನಂತರ ಡಾಟಾ ವಾರ್ನಿಂಗ್ನ ಆಫ್ ಮಾಡಿಕೊಂಡೆ. ಈಗ ಸಿಮ್ 2ನಲ್ಲಿ ಕೂಡ ನಾನು ಸೇಮ್ ಸೆಟ್ಟಿಂಗ್ಸ್ನ ಮಾಡ್ಕೊಳ್ತೇನೆ. ನೋಡಿ, ಆಫ್ ಇತ್ತು, ಆನ್ ಮಾಡಿಕೊಂಡೆ. 1000 GB ಅಂತ ಟೈಪ್ ಮಾಡಿದೆ, ಡಾಟಾ ವಾರ್ನಿಂಗ್ 1000 GB ಅಂತ ಟೈಪ್ ಮಾಡಿದೆ. ಈಗ ಸೆಟ್ ಡಾಟಾ ಲಿಮಿಟ್ ಆಫ್ ಮಾಡಿದೆ, ಸೆಟ್ ಡಾಟಾ ವಾರ್ನಿಂಗ್ ಆಫ್ ಮಾಡಿದೆ. ಈಗ ನೋಡಿ, ನೋಟಿಫಿಕೇಷನ್ನ ಮತ್ತೆ ಓಪನ್ ಮಾಡ್ತಾ ಇದ್ದೇನೆ. ಈಗ ನೋಡಿ, ಇಲ್ಲಿ ಡಾಟಾ ವಾರ್ನಿಂಗ್ ಅನ್ನೋ ಸೆಟ್ಟಿಂಗ್ಸ್ ಇಲ್ಲ, ಹೋಗಿದೆ. ಯಾಕಂದರೆ ನಾವಲ್ಲಿ ಆಫ್ ಮಾಡಿದ್ದೇವೆ. ಈಗ ನಮ್ಮ ಫೋನಲ್ಲಿ ಇಂಟರ್ನೆಟ್ ತುಂಬ ಸ್ಪೀಡಾಗಿ ವರ್ಕ್ ಆಗುತ್ತೆ. ಇವಾಗ ವಿವೋ ಮತ್ತು ಒಪ್ಪೋ ಮೊಬೈಲ್ನಲ್ಲಿ ಸೆಟ್ಟಿಂಗ್ಸ್ ಹೇಗೆ ಮಾಡೋದು ಅಂತ ಹೇಳ್ತಿದ್ದೇವೆ. ನೋಡಿ, ನೋಟಿಫಿಕೇಷನಲ್ಲಿ ಸೆಲ್ಯುಲರ್ ಡಾಟಾ ಲಿಮಿಟ್ ರೀಚ್ ಬರ್ತಾ ಉಂಟು. ನೋಡಿ, ಕ್ಲಿಯರ್ ಮಾಡಿದರೂ ಕ್ಲಿಯರ್ ಆಗ್ತಿಲ್ಲ, ಸ್ವೈಪ್ ಮಾಡಿದರೂ ಕ್ಯಾನ್ಸಲ್ ಆಗ್ತಿಲ್ಲ. ಇವಾಗ ಸೆಟ್ಟಿಂಗ್ಸ್ನ ಓಪನ್ ಮಾಡಬೇಕು ಮೆನುವಲ್ಲಿ. ಸೆಟ್ಟಿಂಗ್ಸ್ನ ಹತ್ತಿರನಲ್ಲಿ ಮೇಲ್ಗಡೆ ಸರ್ಚ್ ಅಂತ ಒಂದು ಆಪ್ಷನ್ ಉಂಟು. ಅಲ್ಲಿ ಹೋಗಿ ನಾವು ಟಚ್ ಕೊಟ್ಟು ಡಾಟಾ ವಾರ್ನಿಂಗ್ ಅಂತೇಳಿ ಸರ್ಚ್ ಕೊಡಬೇಕು. ಇಲ್ಲಿ ನೋಡಿ, ಡಾಟಾ ವಾರ್ನಿಂಗ್ ಅಂತೇಳಿ ಬಂದಿದೆ. ಆ ಡಾಟಾ ವಾರ್ನಿಂಗ್ನ ಓಪನ್ ಮಾಡಿಕೊಳ್ಬೇಕು. ಅಲ್ಲಿ ಡಾಟಾ ವಾರ್ನಿಂಗ್ 2 GB ಅಂತೇಳಿ ಉಂಟು. ಅದನ್ನು 1000 GB, 1500 GB ಎಷ್ಟು ಬೇಕಿದ್ರೆ ಇಟ್ಕೊಳ್ಬೋದು. ನಾನು 1000 GB ಅಂತ ಇಟ್ಕೊಳ್ತೇನೆ. ಫಸ್ಟಿಗೆ ನಮಗೆ ಡಾಟಾ ವಾರ್ನಿಂಗನ್ನು ಸೆಟ್ ಮಾಡಲಿಕ್ಕೆ ಆಗದಿದ್ದರೆ ಡಾಟಾ ಲಿಮಿಟ್ ಅಂತ ಹೇಳಿ ಉಂಟಲ್ಲ, ಅದನ್ನು ಫಸ್ಟಿಗೆ ಸೆಟ್ ಮಾಡಿಕೊಂಡು ನಂತರ ಡಾಟಾ ವಾರ್ನಿಂಗನ್ನು ಸೆಟ್ ಮಾಡಿಕೊಳ್ಬೇಕು. ಈಗ ಡಾಟಾ ಲಿಮಿಟ್ನ ಆಫ್ ಮಾಡಿ, ಡಾಟಾ ವಾರ್ನಿಂಗ್ನ ಆಫ್ ಮಾಡಿ. ಈಗ ನೋಡಿ, ನೋಟಿಫಿಕೇಷನ್ನ ಆನ್ ಮಾಡ್ತೇನೆ. ಈಗ ಸೆಟ್ ಆಗಿದೆ, ಡಾಟಾ ವಾರ್ನಿಂಗ್ ಹೋಗಿದೆ ಅಲ್ಲಿಂದ. ಕೆಲವು ಮೊಬೈಲ್ಗಳಲ್ಲಿ ಸರ್ಚ್ ಆಪ್ಷನ್ ಇರಲ್ಲ. ಹೇಗೆ ಸೆಟ್ಟಿಂಗ್ ಮುಖಾಂತರ ಹೋಗೋದಂತ ಹೇಳ್ತೇನೆ. ಸೆಟ್ಟಿಂಗ್ನ ಓಪನ್ ಮಾಡಿ, ನಂತರ ನೆಟ್ವರ್ಕ್ ಆ್ಯಂಡ್ ಇಂಟರ್ನೆಟ್ ಅಂತ ಹೇಳಿ ಇದೆ.
ಅದನ್ನು ಓಪನ್ ಮಾಡಿ. ಸಿಮ್ ಕಾರ್ಡ್ ಆ್ಯಂಡ್ ಮೊಬೈಲ್ ನೆಟ್ವರ್ಕ್ನ ಓಪನ್ ಮಾಡಿ. ಇಲ್ಲಿ 2 ಸಿಮ್ನಲ್ಲಿ ಕೂಡ ಸೇಮ್ ಸೆಟ್ಟಿಂಗ್ ಮಾಡ್ಕೊಳ್ಬೇಕು. ನಾನೀಗ ಫಸ್ಟ್ ಸಿಮ್ ಸೆಲೆಕ್ಟ್ ಮಾಡಿದೆ, ಓಪನ್ ಮಾಡಿದೆ ನೋಡಿ. ಇಲ್ಲಿ ಡಾಟಾ ಯೂಸೇಜ್ ಅಂತೇಳಿ ಉಂಟು, ಅದನ್ನು ಓಪನ್ ಮಾಡ್ಕೊಳ್ಬೇಕು. ಇಲ್ಲಿ ಮೇಲೊಂದು ಸೆಟ್ಟಿಂಗ್ ಸಿಂಬಲ್ ಉಂಟು, ಅದನ್ನು ಓಪನ್ ಮಾಡಿದ ಕೂಡಲೇ ಇಲ್ಲಿ ಸೆಟ್ ಡಾಟಾ ವಾರ್ನಿಂಗ್ ಆ್ಯಂಡ್ ಸೆಟ್ ಡಾಟಾ ಲಿಮಿಟ್ ಅಂತೇಳಿ ಸಿಗುತ್ತೆ. ಇದು ನಾವು ಆವಾಗ ಆಫ್ ಮಾಡಿಕೊಂಡಿದ್ದೇವೆ, ಹಾಗೆ ಆಫಲ್ಲೇ ಉಂಟು. ಈಗ ನೋಡಿ, ನಾನು ಜಸ್ಟ್ ಅದನ್ನು ಆನ್ ಮಾಡ್ತೇನೆ. 2 ಸಹ ಆನ್ ಮಾಡಿದ ಕೂಡಲೇ ನೋಟಿಫಿಕೇಷನಲ್ಲಿ ನೋಡುವಾಗ ಮತ್ತೆ ಆನ್ ಆಗಿದೆ ನೋಡಿ. ಡಾಟಾ ಲಿಮಿಟ್ ರೀಚ್ಡ್ ಅಂತೇಳಿ ಬಂದಿದೆ ನೋಡಿ. ಮತ್ತು ಇಲ್ಲಿ ಡಾಟಾ ಲಿಮಿಟ್ನ 1000 GB, ಡಾಟಾ ವಾರ್ನಿಂಗ್ನ 1000 GB ಮಾಡಿಕೊಂಡು ಸೇವ್ ಕೊಡ್ತೇನೆ ನಾನು. ಎರಡನ್ನೂ 1000 GB ಅಂತ ಮಾಡಿಕೊಂಡು ನಾನು ಸೆಟ್ ಡಾಟಾ ಲಿಮಿಟ್ನ ಮೊದಲು ಆಫ್ ಮಾಡಿಕೊಂಡು ಸೆಟ್ ಡಾಟಾ ವಾರ್ನಿಂಗ್ನ ಸೆಕೆಂಡ್ ಆಫ್ ಮಾಡಿಕೊಂಡೆ. ಇವಾಗ ನೋಡಿ ನೋಟಿಫಿಕೇಷನಲ್ಲಿ ಹೋಗಿದೆ. ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.